ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ದೇವರು ನಮ್ಮನ್ನು ಯಾವಾಗ ಪ್ರತ್ಯೇಕಿಸಿದ್ದಾನೆ ಮತ್ತು ಯಾವ ರೀತಿಯಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ಸುಂದರವಾಗಿ ಬರೆಯಲ್ಪಟ್ಟಿದೆ, ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ನನ್ನನ್ನು ಪ್ರತ್ಯೇಕಿಸಿ ತನ್ನ ಕೃಪೆಯಿಂದ ಕರೆದ ದೇವರು. ನಾವು ತಾಯಿಯ ಗರ್ಭದಲ್ಲಿರುವಾಗಲೇ ದೇವರು ನಮ್ಮನ್ನು ಪ್ರತ್ಯೇಕಿಸಿದ್ದಾನೆ, ತನ್ನ ಕೃಪೆಯಿಂದ ನಮ್ಮನ್ನು ಕರೆದಿದ್ದಾನೆ. ಪ್ರಿಯರೇ, ನಾವು ನಮ್ಮ ಇಷ್ಟಾರ್ಥದ ಮೇರೆಗೆ, ನಮ್ಮ ಕಣ್ಣಿನಾಶೆ, ಬದುಕು ಬಾಳಿನ ಡಂಬ, ಜಾಗತಿಕವಾಗಿ ನಾವು ಜೀವಿಸದಂತೆ, ಇಹಲೋಕದ ಆಶೆ ಪಾಶೆಗಳಿಗೆ ಒಳಗಾಗದಂತೆ, ಆತನಿಗಾಗಿ ನಾವು ಪ್ರತ್ಯೇಕಿಸಲ್ಪಟ್ಟವರಾಗಿ ಆತನ ಕೃಪೆಯಿಂದ ನಮ್ಮನ್ನು ಕರೆದ ಹಾಗೆ ಆತನಿಗಾಗಿ ಜೀವಿಸಲಿಕ್ಕಾಗಿ ನಾವು ಪ್ರಯತ್ನಿಸೋಣ. ಅನೇಕ ಸಾರಿ ನಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಉಂಟಾಗಬಹುದು. ಇತರರ ಹಾಗೆ ನಾನು ಯಾಕೆ ಆನಂದಿಸಲಿಕ್ಕೆ, ಇಹಲೋಕದ ಆಡಂಬರದ ಜೀವಿತಕ್ಕೆ ಒಳಗಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡುವಂಥದ್ದಾಗಿದೆ. ನಾವು ತಾಯಿಯ ಗರ್ಭದಿಂದಲೇ ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೇವೆ. ಆತನಿಗಾಗಿ ನಾವು ಜೀವಿಸಲಿಕ್ಕಾಗಿ ಆರಿಸಿಕೊಂಡವರಾಗಿದ್ದೇವೆ. ಆದ್ದರಿಂದ ದೇವರ ಇಷ್ಟಾರ್ಥವನ್ನು ನಮ್ಮ ಇಷ್ಟಾರ್ಥವನ್ನಾಗಿ ನಾವು ಮಾರ್ಪಡಿಸಿಕೊಂಡು ಆತನಿಗಾಗಿ ನಾವು ಜೀವಿಸಲಿಕ್ಕೆ ನಾವು ಪ್ರಯತ್ನಿಸೋಣ. ನಮ್ಮ ಯಾವ ಒಳ್ಳೆತನದಿಂದಾಗಲಿ, ಒಳ್ಳೆ ಗುಣದಿಂದಾಗಲಿ, ಒಳ್ಳೆ ಕಾರ್ಯಗಳಿಂದಾಗಲಿ ದೇವರು ನಮ್ಮನ್ನು ಕರೆದಿಲ್ಲ. ನಮ್ಮಲ್ಲಿ ಅನೇಕ ಬಲಹೀನತೆಗಳಿರುವಾಗಲೂ, ಅನೇಕ ಪಾಪಗಳಿರುವಾಗಲೂ, ದೇವರಿಂದ ಅನೇಕ ಸಾರಿ ನಾವು ದೂರ ಹೋದಾಗ್ಯೂ ಆತನು ತನ್ನ ಕೃಪೆಯಿಂದ ನಮ್ಮನ್ನು ಕರೆದಿದ್ದಾನೆ. ಪ್ರಿಯರೇ, ಆದ್ದರಿಂದ ಆತನ ಕೃಪೆಯನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಆತನಿಗಾಗಿ ಜೀವಿಸಲಿಕ್ಕೆ ನಾವು ಪ್ರಯತ್ನಿಸೋಣ. ನಾವು ಇತರರ ಹಾಗೆ ಇಹಲೋಕದ ಆಶೆ ಪಾಶೆಗಳಿಗೆ ಒಳಗಾಗಿ ಆನಂದಿಸುವವರಾಗಿ ಜೀವಿಸದಂತೆ, ನಾವು ದೇವರಲ್ಲಿ ಆನಂದವನ್ನು ಕಂಡುಕೊಂಡವರಾಗಿ ಆತನ ಮಾರ್ಗಗಳಲ್ಲಿ ನಡೆಯಲಿಕ್ಕೆ ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೇವೆ. ಆತನು ತನ್ನ ಕೃಪೆಯಿಂದ ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ, ನಾವು ಕರೆಯಲ್ಪಟ್ಟವರು ಎಂಬುದಾಗಿ ನೆನಪಿನಲ್ಲಿಟ್ಟುಕೊಂಡು ದೇವರಿಗಾಗಿ ಜೀವಿಸಲಿಕ್ಕಾಗುವಂತೆ ದೇವರು ನಮ್ಮನ್ನು ಆತನ ಮಾರ್ಗದಲ್ಲಿ ನಡೆಸಲಿ. ದೇವರು ಈ ವಾಕ್ಯವನ್ನು ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್.